ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಅಪ್ಪೂಸ್ ಕುಕಿಂಗ್ ಚಾನಲ್. ನಾವು ಕಾಲಿಫ್ಲವರಿಂದ ಎಷ್ಟೊಂದು ರುಚಿಯಾದ ರೆಸಿಪಿಗಳನ್ನು ಮಾಡಬಹುದು. ಇವತ್ತು ನಾನು ಮಾಡುತ್ತಿರುವ ಈ ರೆಸಿಪಿ ತುಂಬಾ ಈಸಿಯಾಗಿದೆ ಹಾಗೂ ನಾವು ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿ ಕ್ವಿಕ್ಕಾಗಿ ಮಾಡಬಹುದು. ಇದನ್ನು ನಾವು ಸಂಜೆ ಟೀ ಜೊತೆ ಹಾಗೂ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದಾಗ ಈ ರೆಸಿಪಿನ ಮಾಡಿ ನೋಡಿ. ಮನೆ ಮಂದಿಯೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ಪದೇ ಪದೇ ಕೇಳ್ತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಗ್ಯಾಸ್ ಸ್ಟವ್ ಮೇಲೆ ನೀರು ಕಾಯಕ್ಕೆ ಇಟ್ಕೊಂಡಿದೆ. ಅದಕ್ಕೆ ಸುಮಾರು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ. ಇಲ್ಲಿ ಕಾದಿರುವಂಥ ನೀರಿಗೆ ಗೋಬಿನ ಹಾಕೊಳ್ಳೋಣ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಗೋಬಿ ತೊಗೊಂಡಿದ್ದೀನಿ. ಬರೀ ಇದನ್ನ ಬಿಸಿನೀರಲ್ಲಿ ಹಾಕಿದರೆ ಸಾಕು. ಇದರಲ್ಲಿರೋ ಡಸ್ಟು ಮತ್ತು ಹುಳ ಏನಾದರೂ ಇದ್ದರೆ ಹೋಗುತ್ತೆ ಇದರಲ್ಲಿ. ಇವಾಗ ಇಲ್ಲಿ ಒಂದು 2 ನಿಮಿಷ ಇದನ್ನ ಹಾಗೆ ನೀರಲ್ಲಿ ಬಿಸಿನೀರಲ್ಲೇ ಬಿಡೋಣ. ಇದನ್ನು ಇಲ್ಲಿ ಬಿಸಿನೀರಿಂದ ಕಾಲಿಫ್ಲವರ್ನ ತೆಗಿಯೋಣ. ಇದರಲ್ಲಿರೋ ಡಸ್ಟ್ ಮತ್ತು ಹುಳ ಎಲ್ಲ ಹೋಗಿರುತ್ತೆ. ಒಂದು 2 ನಿಮಿಷ ಬಿಟ್ಟರೆ ಸಾಕು. ಇದು ಕಂಪ್ಲೀಟಾಗಿ ಆರಬೇಕು. ಇಲ್ಲಿ ಒಂದು ಬೌಲ್ಗೆ 1 ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ಳೋಣ. ಅರ್ಧ ಬೌಲು ಅಕ್ಕಿ ಹಿಟ್ಟು, 3 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಅರಿಶಿನ ಪುಡಿ, ಅರ್ಧ ಸ್ಪೂನು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ನೀವಿಲ್ಲಿ ನಿಮ್ಮ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಅರ್ಧ ಸ್ಪೂನು ಉಪ್ಪು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕರಿ ಲೀವ್ಸ್. ಇವಾಗ ಇಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸತಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾವು ಬಜ್ಜಿ ಹಿಟ್ಟಿನ ಥರ ಕಲಿಸ್ಕೋಬೇಕಾಗತ್ತೆ. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿಯಾಗಿ ಇರಬಾರ್ದು. ನೀವು ಇಲ್ಲಿ ಅಕ್ಕಿ ಹಿಟ್ಟಿನ ಬದಲಾಗಿ ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡ್ಕೋಬಹುದು. ಅಕ್ಕಿ ಹಿಟ್ಟು ಹಾಕಿದರೆ ಗರಿ ಗರಿಯಾಗಿ ಬರುತ್ತೆ. ನಾವಿಲ್ಲಿ ಪಕೋಡ ಮಾಡ್ಕೋತಾ ಇದ್ದೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಕಲರ್ ಬರಬೇಕಂದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋಬಹುದು. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಸಿಮೆಣಸಿನ್ಕಾಯಿ ನೀವು ಸ್ಕಿಪ್ ಕೂಡ ಮಾಡ್ಕೋಬಹುದು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರಾಗಿರ್ಬೇಕಿದು. ಇಷ್ಟಿದ್ರೆ ಸಾಕು. ಇವಾಗಿಲ್ಲಿ ಹಿಂಗೆ ಹಾಕ್ಕೊಂಡ್ರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸತಿ ಟ್ರೈ ಮಾಡಿ ನೋಡಿ. ಹಿಂಗೆ ಹಾಕಿ ನೀವೆಲ್ಲ ಪಕೋಡ ಎಲ್ಲ ಈರುಳ್ಳಿ ಪಕೋಡ ಎಲ್ಲ ಮಾಡ್ಕೊಂಡಿರ್ತೀರ. ಈ ಥರ ಗೋಬಿ ಪಕೋಡ ಯಾವತ್ತೂ ಟ್ರೈ ಮಾಡಿರೋಂಗಿಲ್ಲ. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕಾಲಿಫ್ಲವರ್ನ ಹಾಕೊಳ್ಳೋಣ. ಇದ್ರೊಳಗಡೆ ಡೈರೆಕ್ಟಾಗಿ ಹಾಕೊಂಡ್ಬಿಡೋಣ. ಇದು ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಇಲ್ಲಿ 10 ನಿಮಿಷ ಹಿಟ್ಟು ನೆನಿಲಿ. ಆವಾಗ ಗೋಬಿ ಮತ್ತು ಮಸಾಲಾಸ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ.
ಸ್ಟವ್ ಮೇಲೆ ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಇವಾಗ ಎಣ್ಣೆ ಚೆನ್ನಾಗಿ ಕಾಯಬೇಕು. ಹಿಟ್ಟು ಚೆನ್ನಾಗಿ ನೆಂದಿದೆ. ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕೊಳ್ಳೋಣ. ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಹಿಂಗಿರಬೇಕು ಹಿಟ್ಟು. ಈ ಕನ್ಸಿಸ್ಟೆನ್ಸಿ ಇಲ್ಲಿದ್ರೆ ಸಾಕು, ತುಂಬ ತೆಳುವಾಗಿರಬಾರ್ದು. ಇವಾಗ ಹಿಂಗೆ ಕೂಡ ಹಾಕ್ಕೊಂಡ್ರೆ ಬರಬೇಕು ನೀಟಾಗಿ, ಅಷ್ಟಿದ್ರೆ ಸಾಕು. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಇಲ್ಲಿ ಒಂದೊಂದಾಗಿ ಪಕೋಡನ ಅದರೊಳಗಡೆ ಬಿಟ್ಕೊಳ್ಳೋಣ. ತುಂಬ ಹತ್ರ ಹಾಕೋಬಾರ್ದು, ದೂರನೇ ಹಾಕೋಬೇಕು, ಇಲ್ಲಾಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ನಾನಿಲ್ಲಿ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಾಲಿಫ್ಲವರ್ನ. ನೀವು ಬೇಕಂದ್ರೆ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬಹುದು. ಜಾಸ್ತಿ ಒಂದೇ ಸತಿ ಹಾಕೋಬಾರ್ದು, ಸ್ವಲ್ಪನೇ ಹಾಕೋಬೇಕು. ಇದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ನೀವು ಇಲ್ಲಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಒಳಗಡೆ ಹಿಟ್ಟೆಲ್ಲ ಬೇಯಲ್ಲ. ನೋಡಿ, ಒಂದಕ್ಕೊಂದು ಅಂಟ್ಕೊತಾ ಇಲ್ಲ. ಇದು ದೂರನೇ ಹಾಕೋಬೇಕು. ಅಂಟ್ಕೊಂಡ್ರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ರೆ ಚೆನ್ನಾಗಿ ಬೇಯಲ್ಲ. ಇಲ್ಲಿ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇಷ್ಟಿದ್ರೆ ಸಾಕು. ನೀವು ಇಲ್ಲಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಗರಿಯಾಗಿ ಬರುತ್ತೆ ಇದು. ಇವಾಗ ಇಲ್ಲಿ ಇದಾಗಿದೆ. ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೆಗೆಯೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಒಂದಕ್ಕೊಂದು ಕೂಡ ಅಂಟ್ಕೊಂಡಿಲ್ಲ, ಎಣ್ಣೆ ಕೂಡ ಜಾಸ್ತಿ ಹಿಡ್ದಿಲ್ಲ ಇದು. ನೋಡಿದ್ರಲ್ಲ ನಮ್ಮ ಟೇಸ್ಟಿ ಹಾಗೂ ಕ್ರಿಸ್ಪಿ ಕಾಲಿಫ್ಲವರ್ ಪಕೋಡ ಎಷ್ಟು ಈಸಿಯಾಗಿ ಮಾಡಬಹುದು. ನೀವು ಕಾಲಿಫ್ಲವರಿಂದ ಮಂಚೂರಿಯನ್ ಮಾಡಿರ್ತೀರ, ಪಲ್ಯ ಮಾಡಿರ್ತೀರ, ಅಷ್ಟೇ ಯಾಕೆ ಸಾಂಬಾರು ಕೂಡ ಮಾಡಿರ್ತೀರ. ಈ ಥರ ಡಿಫ್ರೆಂಟಾಗಿ ಕಾಲಿಫ್ಲವರಿಂದ ಪಕೋಡ ಮಾಡಿ ನೋಡಿ, ಖಂಡಿತ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗೋದಂತೂ ಗ್ಯಾರಂಟಿ. ಇದನ್ನು ಕ್ವಿಕ್ಕಾಗಿ ಕೂಡ ಮಾಡ್ಕೋಬಹುದು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಾಗಿತ್ತು ಇವತ್ತಿನ ರೆಸಿಪಿ. ಇನ್ನಷ್ಟು ಇಂತಹ ಸರಳ ಹಾಗೂ ರುಚಿಕರ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.